ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ. ಸುಧನ್ವ ಪದ್ಮವ್ಯೂಹವನ್ನು ರಚನೆ ಮಾಡಿ ನಡುವೆ ಆ ಉತ್ತಮವಾದ ತುರಂಗವನ್ನು ಕಟ್ಟಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಮಹಾಪರಾಕ್ರಮಿ, ದೊಡ್ಡ ಸೈನ್ಯ, ಭೂಮಿಯ ಅಗಲಕ್ಕೆ ಸೈನ್ಯ ಬಂದುಬಿಟ್ಟಿದೆ. ಕೇಳ್ತಾ ಇದ್ದಾನೆ, ಯಾರಿವನು ಒಬ್ಬಂಟಿಯಾಗಿ ರಥದಲ್ಲಿ ಬರ್ತಾ ಇದ್ದಾನಲ್ಲ? ಪಾರ್ಥನಾಗಿದ್ದರೆ ಅವನು ಕಪಿಧ್ವಜನಾಗಿರ್ತಾ ಇದ್ದ, ಕಪಿಕೇತನನಾಗಿ ಬರ್ತಾ ಇದ್ದ, ಮೇಲೆ ಕಪಿ ಇರ್ತಾ ಇತ್ತು. ಅದನ್ನು ನೋಡಿ ಪಾರ್ಥ ಅಂಥೇಳಿ ಗೊತ್ತಾಗ್ತಾ ಇತ್ತು, ಇವನು ಕಪಿಧ್ವಜನಲ್ಲ. ವೃಷಭವನ್ನು ತನ್ನ ಕೇತು ಧ್ವಜದಲ್ಲಿ ಹೊಂದಿರತಕ್ಕಂತಹ ಈ ವೀರ ಯಾರು? ಪಾಂಡವರಲ್ಲಿ ಅಂಥೇಳಿ ವೀರನಾಗಿದ್ದಾನೆ. ಒಬ್ಬನೇ ನನ್ನ ಸೈನ್ಯದ ಮೇಲೆ ಬರಬೇಕಾದ್ರೆ ಇವನು ಪರಾಕ್ರಮಿಯಾಗಿದ್ದಾನೆ ಅಂಥೇಳಿ ತನ್ನ ಪರಿವಾರವನ್ನು ತೆಗೆಸಿ ಅಂತ. ಯಾಕೆಂದರೆ ಅವನು ಒಬ್ಬಂಟಿಯಾಗಿ ಬಂದಾಗ ನಾನು ಒಬ್ಬಂಟಿಯಾಗಿ ಅವನ ಮೇಲೆ ಹೋರಾಡಬೇಕು, ಸೈನ್ಯವನ್ನು ತೆಗೆದುಕೊಂಡು ಹೋಗಬಾರ್ದು ಅಂಥೇಳಿ ದೂರದಲ್ಲಿ ತನ್ನ ಪರಿವಾರವನ್ನು ನಿಲ್ಲಿಸಿಬಿಟ್ಟು ಬಿಲ್ಲನ್ನು ಹಿಡಿದುಬಿಟ್ಟು ಹೆದೆಯನ್ನು ಕಟ್ಟಿಬಿಟ್ಟು ಮುಂದೆ ನಿಂತಿದ್ದಾನೆ. ಬಾಣವನ್ನು ಬಲಗೈಯಲ್ಲಿ ತೂಗುತ್ತಾ ಇದ್ದಾನೆ. ಕೇಳ್ತಾ ಇದ್ದಾನೆ, ಎಲವೋ ನೀನಾರ್, ಎಲವೋ ನೀನಾರು ನಿನ್ನ ಪೆಸರದೇನು ಆವಋಷಿ ಕುಲದವಂ ನಿನ್ನ ಪಿತನು ಆವಾತನು ಎಂಬುದಂ ತಿಳುಗೆನಗೆ ತಾನೀಗ ವೀರಹಂಸಧ್ವಜ ನೃಪನ ಕುಮಾರಂ ತನ್ನನು ಇಳೆಯೊಳ್ ಸುಧನ್ವನೆಂಬರು ಮಧುಚ್ಛಂದ ಮುನಿತಿಲಕನಿಂದಾಯಿತು ಎಂಬ ವಂಶಂ ಎನೆ ಕರ್ಣಜಂ ಬಳಿಕ ನಸುನಗೆಯೊಳೆಡಗೈಯ ಕೋದಂಡಮಂ ತಿರುಗಿಸುತ್ತಿಂತೆಂದನು. ಕೇಳ್ತಾ ಇದ್ದಾನೆ, ನೀನಾರ್, ನಿನ್ನ ಹೆಸರೇನು? ನಿನ್ನ ಹೆಸರೇನಪ್ಪ? ಯಾವ ಋಷಿಕುಲದಿಂದ ಬಂದಿದ್ದೀಯಾ ಅಂತ. ಯಾಕೆಂತಂದರೆ ಯುದ್ಧವನ್ನು ಮಾಡಬೇಕಾದ್ರೆ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ಸಾಮಾನ್ಯವಾಗಿ ವೀರರಾಗಿರ್ತಕ್ಕಂಥವ್ರು ತಮಗೆ ಸಮನಾಗಿರ್ತಕ್ಕಂಥ ವೀರರಲ್ಲಿ ಹೋರಾಡ್ತಾರೆ. ಕುಲಗೋತ್ರಾದಿಗಳಿಂದ ಸಮನಾಗಿದ್ದರೆ ಮಾತ್ರ ಅಂಥವರಲ್ಲಿ ಹೋರಾಡ್ತಾರೆ ಅಂತ. ಹಾಗಾಗಿ ಸುಧನ್ವ ಕೇಳ್ತಾ ಇದ್ದಾನೆ, ನಾನು ಧರ್ಮವನ್ನು ಮೀರತಕ್ಕಂಥವನಲ್ಲ, ನಾನು ವೀರಹಂಸಧ್ವಜನ ಮಗ, ನನ್ನನ್ನು ಸುಧನ್ವ ಅಂಥೇಳಿ ಕರೀತಾರೆ. ಮಧುಚ್ಛಂದ ಮುನಿ ನಮ್ಮ ವಂಶದ ಮೂಲಪುರುಷ, ಅವನಿಂದ ನಮ್ಮ ವಂಶವಾಗಿದೆ ಅಂತ ಹೇಳಿದಾಗ ಕರ್ಣನ ಮಗನಾಗಿರ್ತಕ್ಕಂಥ ವೃಷಸೇನ ಹೇಳ್ತಾ ಇದ್ದಾನೆ, ನಗುತ್ತಾ ಕೋದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ತಿರುಗಿಸ್ತಾ ಹೀಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ಎಲೆಯ ಮರೆಯಲ್ಲಿದ್ದರೂ ಕೂಡ ಹೂವಿನ ಸುವಾಸನೆ ಎಲ್ಲ ಕಡೆಗೂ ಕೂಡ ಬರುತ್ತೆ. ಗೂಢಮಾಗಿರ್ದ ಅಲರ ಪರಿಮಳಂ ಪ್ರಕಟಿಸದೆ ರೂಢಿಸಿದ ವಂಶ ವಿಸ್ತಾರಮಂ ಪೌರುಷದ ಮೋಡಿಯಿಂದರಿಯಬಾರದೆ ಸಮರ ಸಾಧನವಿದರೊಳಿಹುದೆ ನಿನಗಾದೊಡೆ ಮೂಢ ಕೇಳ್ ಕಶ್ಯಪನ ಕುಲವೆಮ್ಮದೆಂಬರು ಆರೂಢನಾಗಿಗ ದಿನಮಣಿಯ ತನಯನು ಆಗವ ಪ್ರೌಢ ಕರ್ಣನ ಸುತಂ ಪೆಸರೆನಗೆ ವೃಷಕೇತುವೆಂದೊಡೆ ಅವನಿಂತೆಂದನು. ಗೂಢವಾಗಿದ್ದರೂ ಕೂಡ ಬುದ್ಧಿವಂತರಾಗಿರ್ತಕ್ಕಂಥವರು ಸುವಾಸನೆಯಿಂದಲೇ ಅಲ್ಲಿರ್ತಕ್ಕಂಥ ಹೂವನ್ನು ಅರಿತುಕೊಳ್ತಾರೆ ಅಂತ. ಆ ರೀತಿಯಲ್ಲಿ ನನ್ನ ಪರಾಕ್ರಮವನ್ನು ನೋಡಿದರೆ ನಾನು ಯಾರು ಅಂತ ಗೊತ್ತಾಗಬೇಕು ನಿನಗೆ. ನನ್ನ ಒಬ್ಬಂಟಿಯಾಗಿ ಏಕರಥದಲ್ಲಿ ಇಂತಹ ಸೈನ್ಯದ ಮೇಲೆ ಬರ್ತಾ ಇದ್ದೇನೆ. ನನ್ನ ವಂಶ ವಿಸ್ತಾರ, ನನ್ನ ಪೌರುಷದಿಂದಲೇ ನೀನು ತಿಳ್ಕೊಳ್ಬೇಕಾಗಿತ್ತು. ನೀನು ಮಹಾಪರಾಕ್ರಮಿಯಾಗಿರ್ತಕ್ಕಂಥ ನಿನಗೆ ಪರಾಕ್ರಮಿಗಳ ಗುಣ ಗೊತ್ತಾಗಬೇಕು.
ಆದರೂ ನಿನಗೆ ಗೊತ್ತಾಗಿಲ್ಲ ಮೂಢ, ನೀನು ಈ ವಿಷಯದಲ್ಲಿ ಅಜ್ಞಾನಿಯಾಗಿದ್ದೀಯ. ಅದಕ್ಕೋಸ್ಕರವಾಗಿ ಹೇಳ್ತೇನೆ, ಕಶ್ಯಪನ ಕುಲವೆಮ್ಮದೆಂಬರು. ಕಶ್ಯಪರು ಅಂಥೇಳಿ ಅವರಿಂದ ಮೂಲ ಕಶ್ಯಪರು, ಬ್ರಹ್ಮನ ಪುತ್ರನಾಗಿರ್ತಕ್ಕಂಥ ಕಶ್ಯಪರು. ಆ ಕಶ್ಯಪರಿಂದಲೇ ಎಲ್ಲ ವಂಶವೂ ಕೂಡ ಬಂದಿರತಕ್ಕಂಥದ್ದು. ಸೂರ್ಯಾದಿಗಳು ಆ ಕಶ್ಯಪನ ಪುತ್ರರು. ಕಶ್ಯಪನ ಪುತ್ರರಲ್ಲಿ ದಿತಿ ಅದಿತಿ ಅಂಥೇಳಿ ಅದಿತಿಯ ಮಕ್ಕಳಾಗಿರ್ತಕ್ಕಂಥ ಆದಿತ್ಯ, ಸೂರ್ಯ ಅದಿತಿಯ ಮಗನಾಗಿ ಹುಟ್ಟಿರ್ತಕ್ಕಂಥವನು. ಅಂಥ ಸೂರ್ಯನಿಂದ ನಮ್ಮ ಕುಲ ಬಂದಿರತಕ್ಕಂಥದ್ದು. ಹಾಗಾಗಿ ಕಶ್ಯಪರು ನಮ್ಮ ಮೂಲ ಪುರುಷರು. ಆ ದಿನಮಣಿ ಲೋಕದಲ್ಲಿ ಎಲ್ಲವನ್ನೂ ಕೂಡ ಬೆಳಗುತ್ತಾ ಇರತಕ್ಕಂತಹ ಸೂರ್ಯ, ಸೂರ್ಯನ ಮಗನಾಗಿರ್ತಕ್ಕಂತಹ ಕರ್ಣನ ಮಗನಾಗಿ ನಾನು ಹುಟ್ಟಿ ಬಂದಿದ್ದೇನೆ. ನನಗೆ ವೃಷಕೇತು ಅಂಥೇಳಿ ಕರೀತಾ ಇದ್ದಾರೆ. ಈಗ ಗೊತ್ತಾಯ್ತಾ ಅಂಥೇಳಿ ಹೇಳ್ತಾ ಇದ್ದಾನೆ. ಕರ್ಣಸುತನೇ ಬಹಳ ಒಳ್ಳೆಯದು ಅಂಥೇಳಿ ಹೇಳ್ತಾ ಇದ್ದಾನೆ ಸುಧನ್ವ. ಕರ್ಣಸುತನಾದೊಡೆ ಒಳ್ಳಿತು ವೀರನಹುದು ನೀ ನಿರ್ಣಯಿಸಬಲ್ಲೆ ರಣರಂಗಮಂ ಮೂಢರಾಂ ವರ್ಣಕದ ಮಾತುಗಳ ನರಿಯೆವೋ ಎನುತೆಚ್ಚಂ ಸುಧನ್ವನು ಈತನ ಸರಿಸಕೆ ಸ್ವರ್ಣ ಪುಂಖದ ಕಣೆಗಳು ಐದಿದುವು ಮಿಂಚಿನ ಪೊಗರ್ನಭಾಮಂಡಲವನು ಅಂಡಲೆಯಲು ಆ ಕ್ಷಣಂ ದುರ್ನಿರೀಕ್ಷಣಮಾಗಲು ಎಡೆಯೊಳು ಅವನೆಲ್ಲವಂ ತರಿದು ಇವಂ ಕೋಲ್ಗರೆದನು. ಕರ್ಣಸುತನಾದೊಡೆ ಒಳ್ಳಿತು. ಕರ್ಣಸುತನಾದರೆ ಬಹಳ ಒಳ್ಳೆಯದಪ್ಪ, ವೀರನಾಗಿದ್ದೀಯಾ. ನಿನ್ನೊಂದಿಗೆ ರಣರಂಗಮಂ ನಿರ್ಣಯಿಸಬಲ್ಲೆ. ನೀನು ರಣರಂಗವನ್ನು ನಿರ್ಣಯಿಸೋದಕ್ಕೆ, ಯುದ್ಧವನ್ನು ಮಾಡೋದಕ್ಕೆ ನೀನು ಯೋಗ್ಯನಾಗಿದ್ದೀಯಾ. ನಾವು ಮೂಢರಪ್ಪ, ಹೌದು, ನಿನ್ನಂಥ ಬಣ್ಣದ ಮಾತುಗಳು ನಮಗೆ ಗೊತ್ತಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ನೀನು ಬಣ್ಣದ ಮಾತುಗಳನ್ನು ಆಡಿ ನೀನು ಮೆಚ್ಚಿಸ್ತಕ್ಕಂಥವನು. ನಮಗೆ ಈ ಸ್ವರ್ಣಪಂಖದ ಕಣೆಗಳಿಂದ ನಾವು ಯುದ್ಧವನ್ನು ಮಾಡಬಹುದೇ ಹೊರತು ನಮಗೆ ವರ್ಣದ ಮಾತುಗಳು ಗೊತ್ತಿಲ್ಲ ಅಂಥೇಳಿ ಆ ಸ್ವರ್ಣ ಪುಂಖದ ಬಾಣಗಳನ್ನು ಅವನು ಗಗನ, ನಭೋಮಂಡಲ, ಇಡೀ ಭೂಮಿ ಕಾಣದಿರುವಂತೆ ದುರ್ನಿರೀಕ್ಷಣಮಾಗಲು ಅಂತ. ನಭೋಮಂಡಲ ಯಾವುದು, ಭೂಮಿ ಯಾವುದು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಅವನು ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಎಲ್ಲ ಬಾಣವನ್ನು ಕೂಡ ವೃಷಕೇತು ಕತ್ತರಿಸಿದ್ದಾನೆ. ಬರಸಿಡಿಲ ಭರದಿಂದ ಮಿಂಚಿನ ಹೊಳಗಿನಿಂದ ಬಿರುವಳೆಗಳೊತ್ತಿಂದ ಕರ್ಣಜಂ ಕಣೆಗಳಂ ಕರೆಯುತ್ತಿರೇ ನಡುವೆ ಖಂಡಿಸಿದಂ ಸುಧನ್ವನು ಆತನ ಸರಳ್ಗಳ ನೆಡೆಯೋಳು ತರಿದಂ ವೃಷಧ್ವಜಂ ಬಳಿಕ ಅವನ ಕೋಲ್ಗಳಂ ತರಿದಂ ವೃಷಧ್ವಜಂ ಬಳಿಕ ಅವನ ಕೋಲ್ಗಳಂ ಬರಿಕೈದ ನಾಮರಾಳಧ್ವಜನ ಸುತನು ಇಂತು ತೆರಹುಗುಡದು ವರುವರೊರುವರ ಮೇಲೆ ಮುಳಿದು ಜರೆದೆಚ್ಚಾಡಿದರ್ ಧುರದೋಳು. ಕರ್ಣಜನ ಆ ಕಣೆಗಳು ಬರಸಿಡಿಲ ಭರದಿಂದ ಬರ್ತಾ ಇರತಕ್ಕಂತಹ ಮಿಂಚಿನ ಹೊಳಹಿನಿಂದ ಬಂದು ಸುಧನ್ವನ ಮೇಲೆ ಅಪ್ಪಳಿಸ್ತಾ ಇದೆ. ಆ ಮಳೆಯನ್ನು ಸುರಿಸಿದರೆ ಸುಧನ್ವ ಆ ಸರಗಳನ್ನು ಅತ್ಯಂತ ಲೀಲೆಯಿಂದ ಕತ್ತರಿಸ್ತಾ ಇದ್ದಾನೆ. ವೃಷಧ್ವಜನ ಬಾಣಗಳನ್ನು ಸುಧನ್ವನ ಬಾಣಗಳನ್ನು ವೃಷಧ್ವಜ ಇಬ್ಬರೂ ಕೂಡ ಕತ್ತರಿಸ್ತಾ ಇದ್ದಾರೆ. ಇವರ ಇಬ್ಬರ ಪರಾಕ್ರಮವನ್ನು ಏನು ಹೇಳೋಣ, ಇಬ್ಬರೂ ಕೂಡ ಸಮಪರಾಕ್ರಮಿಗಳು. ಅವರು ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಗೆಲ್ಲಬೇಕು ಅಂಥೇಳಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕ್ಷೋಣಿಗೆ ಸುಧನ್ವನಾನಿರೆ ನೀಂ ಸುಧನ್ವನೇ ಮಾಣಿಸುವೆ ನೀ ಪೆಸರನು ಈ ಕ್ಷಣದಳು ಮಾಣಿಸುವೆ ನೀ ಪೆಸರನು ಎಂದು ಪೊಸಸಾಣೆಯಲಗಿನ ಸರಳ್ಗಳ ನೆಚ್ಚು ಕರ್ಣಜಂ ಪೋರ್ಗಳನ್ನು ಅವನ ಮೈಯೋಳು ಕಾಣಿಸೆ ಕೆರಳ್ದು ಎಲವೋ ಮೇದಿನಿಗೆರಿಪು ಪಂಚಬಾಣ ವೃಷಕೇತು ತಾನಿರಲಾಗಿ
ಮೇದಿನಿಗೆ ರಿಪು ಪಂಚಬಾಣ ವೃಷಕೇತು ತಾನಿರಲಾಗಿ ವೃಷಕೇತು ಮೇಣುಂಟೆ ಹೇಳು ಎನುತ ಇವಂ ಕಣೆಗರೆದನು ಅವನ ತನುವನು ಚಡಿಸುವಂತೆ. ವೃಷಕೇತು ಹೇಳ್ತಾ ಇದ್ದಾನೆ, ಏನಪ್ಪ ನಿನ್ನ ಹೆಸರು ಸುಧನ್ವ, ಆದರೆ ನಿಜವಾಗಿರ್ತಕ್ಕಂತಹ ಸುಧನ್ವ ನಾನು. ಕ್ಷೋಣಿಗೆ ಸುಧನ್ವ ನಾನಿರೆ. ಸುಧನ್ವ ಅಂದರೆ ಒಳ್ಳೆಯ ಬಿಲ್ಲನ್ನು ಹಿಡಿದಿರ್ತಕ್ಕಂಥವನು ಅಂತ. ಅವನ ಹೆಸರು ಸುಧನ್ವ ಅಂತಲೇ ಹೆಸರು. ಆದರೆ ಇವನು ಹೇಳ್ತಾ ಇದ್ದಾನೆ, ಉತ್ತಮವಾದ ಧನುವನ್ನು ಹಿಡಿದಿರ್ತಕ್ಕಂತಹ ನಾನು ಸುಧನ್ವ ಇರಬೇಕಾದ್ರೆ ನೀನು ಸುಧನ್ವನೇ. ನಿನ್ನ ಹೆಸರನ್ನು ಈಗ ಮಾಣಿಸುವೇನು, ಈಗ ಇನ್ನು ಮೇಲೆ ನೀನು ಹೆಸರು ಬದಲಾಯಿಸ್ಕೊಂಡ್ಬಿಡಬೇಕು. ಆ ರೀತಿಯಲ್ಲಿ ನನ್ನ ಧನುಸ್ಸಿನ ಪರಾಕ್ರಮವನ್ನು ನಾನು ತೋರಿಸ್ತೇನೆ ಅಂಥೇಳಿ ವೇಗವಾಗಿ ಅವನ ಮೇಲೆ ಬಾಣಗಳನ್ನು ಬಿಟ್ಟರೆ, ಆಗ ಕೆರಳಿರ್ತಕ್ಕಂತಹ ಸುಧನ್ವ ಹೇಳ್ತಾ ಇದ್ದಾನೆ, ನೀನು ವೃಷಕೇತು. ವೃಷಕೇತು ಅಂದರೆ ಮನ್ಮಥ ಅಂತ. ನೀನೇನಪ್ಪ ವೃಷಕೇತು, ನಾನು ರಿಪು ಪಂಚಬಾಣ ವೃಷಕೇತು ಅಂದರೆ ರಿಪುವಿನ ಮೇಲೆ ಬಾಣಗಳನ್ನು ನಿರಂತರವಾಗಿ ಬಿಡತಕ್ಕಂತಹ ವೃಷಕೇತು ನಾನಿರುವಾಗ ನೀನೇನು ವೃಷಕೇತು, ನಿನ್ನ ಹೆಸರನ್ನು ಈಗ ಅಳಿಸ್ತೀನಿ ಅಂಥೇಳಿ ಅವನ ಮೇಲೆ ಬಾಣಗಳ ಮಳೆಯನ್ನು ಕರೆದಿದ್ದಾನೆ. ಭುಗಿ ಭುಗಿಸೆ ಕೋಪಾಗ್ನಿ, ಭುಗಿ ಭುಗಿಸೆ ಕೋಪಾಗ್ನಿ, ಮೂಡಿಗೆಯ ಕೋಲ್ಗಳಂ ತೆಗೆ ತೆಗೆದು ಕರ್ಣತನಯಂ ಸುಧನ್ವನ ರಥವ ಬಗೆ ಬಗೆಯೊಳಮರ್ದು ಎಸೆವ ಛತ್ರ ಚಾಮರ ಸಿಂಧ ಸೀಗುರಿ ಪತಾಕೆಗಳನ್ನು ಮೊಗ ಮೊಗಸಿ ಮುಂಬರಿವ ಕುದುರೆ ಸಾರಥಿಗಳಂ ಮೊಗ ಮೊಗಸಿ ಮುಂಬರಿವ ಕುದುರೆ ಸಾರಥಿಗಳಂ ಜಗ ಜಗಿಪ ಕವಚಮಂ ತನ್ನ ಕಣೆಯಂ ನಡುವೆ ತೆಗೆ ತೆಗೆವ ಕೋಲ್ಗಳಿಂತರಿದು ಅವನ ಬಿಲ್ಲನು ಇಕ್ಕಡಿಗೈದು ಬೊಬ್ಬಿರಿದನು. ಭುಗು ಭುಗಿಸೆ ಕೋಪಾಗ್ನಿ, ತೆಗೆ ತೆಗೆದು ಕರ್ಣತನಯಂ, ಬಗೆ ಬಗೆಯಳು ಮೊಗ ಮೊಗಿಸಿ ಝಗ ಝಗೀಪ, ತೆಗೆ ತೆಗೆವ ಅಂಥೇಳಿ ಕವಿ ಅತ್ಯಂತ ಸೊಗಸಾದ ಅನುಪ್ರಾಸವನ್ನು ತೆಗೆದುಕೊಳ್ತಾ ಇದ್ದಾನೆ. ಆಗ ವೃಷಕೇತುವಿಗೆ ಕೋಪಾಗ್ನಿ ಭುಗಿಸಿಬಿಟ್ಟು ಅವನು ಕರ್ಣತನೆಯ ಸುಧನ್ವನ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅವನ ಛತ್ರ ಚಾಮರ ಸಿಂಧ ಸೀಗುರಿ ಪತಾಕೆಗಳು ಎಲ್ಲ ಧ್ವಂಸವಾಗಿ ಹೋಗಿಬಿಡ್ತು. ಆನಂತರ ಹಿಂದಿರ್ತಕ್ಕಂಥ ಕುದುರೆ ಸಾರಥಿಗಳನ್ನು ಅವನು ಹೊಡೆದಿದ್ದಾನೆ. ಅವನ ಮೈಯಲ್ಲಿ ಕಾಂತಿಯುಕ್ತವಾಗಿರ್ತಕ್ಕಂತಹ ಕವಚವನ್ನು ತುಂಡರಿಸಿದಾಗ ಅವನ ಮೇಲೆ ಬಾಣವನ್ನು ಬಿಟ್ಟು ಅವನ ಕೈಯಲ್ಲಿರ್ತಕ್ಕಂಥ ಬಿಲ್ಲನ್ನು ಕೂಡ ಕತ್ತರಿಸಿಬಿಟ್ಟ. ಆಗ ಸುಧನ್ವನಿಗೆ ಮತ್ತೊಂದು ಮಣಿಮಯ ರಥವನ್ನು ತಂದಿದ್ದಾರೆ. ತೊಂದರಾಗಳೆ ಸುಧನ್ವಂಗೆ ಮಣಿಮಯದ ಮತ್ತೊಂದು ರಥಮಂ ಬಳಿಕ ಬಿಲ್ವಿಡಿದು ಜೇಗೈದು ನಿಂದು ನಿಡುಗಣೆಗಳಂ ತೆಗೆದೆಚ್ಚು ಕರ್ಣ ಜನ ಕೈಮೆಗೆ ಇಂಮಿಗಿಲಾಗಲು ಸ್ಯಂದನ ತುರಂಗ ಸಾರಥಿಗಳಂ ಕವಚಮಂ ಸಿಂಧ ಸೀಗುರಿ ಛತ್ರ ಚಾಮರ ಪತಾಕೆಗಳನಂದು ಕತ್ತರಿಸಿ ವೃಷಕೇತುವಿನ ಕರದ ಕೋದಂಡಮಂ ಖಂಡಿಸಿದನು. ಸುಧನ್ವನಿಗೆ ಮಣಿಮಯವಾದ ಮತ್ತೊಂದು ರಥವನ್ನು ತಂದರು. ಅವನು ಮತ್ತೊಂದು ಬಿಲ್ಲನ್ನು ಹಿಡಿದುಬಿಟ್ಟು ಅದನ್ನು ಜೇಗೈದು ಬಿಟ್ಟು ಚೂಪಾಗಿರ್ತಕ್ಕಂತಹ ತೀಕ್ಷ್ಣವಾಗಿರ್ತಕ್ಕಂತಹ ಬಾಣಗಳನ್ನು ಕರ್ಣಜನ ಮೇಲೆ ಇವನು ಯಾವ ಬಾಣಗಳನ್ನು ಬಿಟ್ಟಿದ್ದ ಅದಕ್ಕಿಂತ ಇನ್ನೂ ಕ್ರೂರವಾಗಿರ್ತಕ್ಕಂತಹ ಬಾಣಗಳನ್ನು ಬಿಟ್ಟಿದ್ದಾನೆ. ಆ ಬಾಣಗಳು ಸ್ಯಂದನ ತುರಗ ಸಾರಥಿ ಕವಚ ಸಿಂಧ ಸೀಗುರಿ ಎಲ್ಲವನ್ನು ಏಕಕಾಲದಲ್ಲಿ ಕತ್ತರಿಸಿಬಿಡ್ತು. ಆನಂತರ ವೃಷಕೇತುವಿನ ಕೈಯಲ್ಲಿರ್ತಕ್ಕಂತಹ ಕೋದಂಡವನ್ನು ಕೂಡ ಕತ್ತರಿಸಿದ್ದಾನೆ. ವಿರಥನಾದೊಡೆ ಕರ್ಣಸೂನು ಕೈಗೆಡದೆ ಸಂಗರದೊಳಸಿ ಮುದ್ಗರ ಮುಸುಂಡಿ ತೋಮರ ಖಡ್ಗ ಪರಶುಗದೆ ಚಕ್ರ ಡೊಂಕಣಿ ಕುಂತ ಶೂಲ ಪಟ್ಟಸ ಬಿಂಡಿವಾಳ ಶಕ್ತಿ ಸುರಗಿ ಮೊದಲಾಗಿರ್ದ ಕೈದುಗಳ ಪರಿವಿಡಿಯೊಳು ರವಣಿಸಿ ಪೊಯ್ದಂ ಸುಧನ್ವನಂ ಮತ್ತವನ ಪೊರೆಯ ಪರಿವಾರಮಂ
ನಾನಾ ಪ್ರಕಾರದಿಂದ ಇದೆ ಘಾತಿಸುತ್ತಿರ್ದನು. ವಿರಥನಾದರೂ ರಥವನ್ನೇ ಕಳೆದುಕೊಂಡರೂ ಕೂಡ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು ಯಾವ ರೀತಿಯಲ್ಲೂ ಕೂಡ ಅವನು ಗಾಬರಿಗೊಳ್ಳಲಿಲ್ಲ. ಅದರ ಬದಲಾಗಿ ತನ್ನ ಬಳಿ ಇರತಕ್ಕಂತಹ ಮುದ್ಗರ, ಮುಸುಂಡಿ, ತೋಮರ, ಖಡ್ಗ, ಪರಶು, ಗದೆ ಯಾವ ಯಾವ ಆಯುಧವಿತ್ತೋ ಅದರಲ್ಲೇ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸುಧನ್ವ ಬಿಡ್ತಾ ಇರತಕ್ಕಂಥ ಬಾಣಗಳನ್ನು ಅದರಲ್ಲೇ ಕತ್ತರಿಸ್ತಾ ಇದ್ದಾನೆ. ಜೊತೆಗೆ ಸುರಗಿ ಮೊದಲಾಗಿರ್ತಕ್ಕಂತಹ ಆಯುಧಗಳನ್ನು ಹಿಡಿದುಬಿಟ್ಟು ಅವನನ್ನು ಅವನ ಪರಿವಾರವನ್ನು ಕೂಡ ಪೀಡಿಸ್ತಾ ಇದ್ದಾನೆ ಮಹಾಪರಾಕ್ರಮಿಯಾಗಿರ್ತಕ್ಕಂತಹ ವೃಷಕೇತು. ಆ ಸಂದರ್ಭದಲ್ಲಿ ಮತ್ತೊಬ್ಬ ಸಾರಥಿ ಇನ್ನೊಂದು ರಥವನ್ನು ಅವನಿಗೆ ತಂದಿದ್ದಾನೆ. ಇತ್ತಲಿಂತಿರಲು ಅವನ ಸಾರಥಿ ಬೇಗ ಮತ್ತೊಂದು ರಥಮಂತರಲ್ಕೆ ಅದನಡರ್ದು ಮಸವೆತ್ತ ಕೂರ್ಗಣೆಗಳಂ ಕರ್ಣಜಂ ತೆಗೆದೆಚ್ಚೊಡೆ ಆ ಸುಧನ್ವನ ಮೆಯ್ಯೊಳು ತೆತ್ತಿಸಿದುವು ಅಂಬು ಒಡಲೊಳು ಹಿಡಿದ ತನಿವೀರ ರಸ ಮೊತ್ತರಿಸಿ ಮೇಲುಕ್ಕುವಂದದಿಂ ಬಸಿವ ಬಿಸಿನೆತ್ತರೆಸದಿರೆ ಕೆರಳ್ದು ಅವನೆಚ್ಚೊಡೆ ಆ ಕೋಲ್ಗಳಂ ತರಿಯುತಿವನೆಚ್ಚನು. ಬಂದಿರತಕ್ಕಂತಹ ಮತ್ತೊಂದು ರಥವನ್ನು ವೃಷಕೇತು ಏರಿದ್ದಾನೆ. ಅದರಲ್ಲಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಧನುಸ್ಸನ್ನು ಹಿಡಿದು ಅತ್ಯಂತ ಕ್ರೂರವಾಗಿರ್ತಕ್ಕಂತಹ ಬಾಣಗಳನ್ನು ಸುಧನ್ವನ ಮೈಯಲ್ಲಿ ನಾಟಿಸ್ತಾ ಇದ್ದಾನೆ. ಆ ರೀತಿ ತನ್ನ ಮೈಗೆ ಬಾಣಗಳನ್ನು ಹೊಡೆಯೋಣ, ಅದರಿಂದ ತನಿವೀರ ರಸ ಅವನಿಗೆ ಹೆಚ್ಚಾಗಿಬಿಡ್ತು. ಅವನ ಮೈಯಲ್ಲಿ ರಕ್ತದ ಧಾರೆ ಹೊರಗಡೆ ಬರ್ತಾ ಇದೆ. ಅದು ಹ್ಯಾಕೆ ಕಾಣ್ತಾ ಇದೆ ಅಂತಂದರೆ ಸುಧನ್ವನಿಗೆ ಮತ್ತು ಆ ವೀರರಸ ಅನ್ನತಕ್ಕಂಥದ್ದು ಹೆಚ್ಚುವಂತೆ ಕಾಣ್ತಾ ಇದೆ. ಆ ಬಸಿಯುವಂತಹ ಬಿಸಿ ನೆತ್ತರ ನಡುವೆ ಅವನು ಕೆರಳಿದು ಬಿಟ್ಟು ವೃಷಕೇತುವಿನ ಮೇಲೆ ಭೀಕರವಾಗಿರ್ತಕ್ಕಂತಹ ಬಾಣಗಳನ್ನು ಬಿಡ್ತಾ ಇದ್ದಾನೆ. ನಭಕುಪ್ಪರಿಸಿ ನೆಲಗ ಪಾಯ್ದೆಡಬಲಕೆ ಮುರಿದು ರಭಸದಿಂದ ಆ ವರುವರೊರುವರಂ ಮೀರ್ದೊದಗಿ ವಿಭವದಿಂದ ಅಖಿಳ ಶಸ್ತ್ರಾಸ್ತ್ರದಿಂ ಸಮವಿಷಮ ಸೋಲು ಗೆಲುವುಗಳಿಲ್ಲದೆ ತ್ರಿಭುವನಕ್ಕೆ ರಣರಂಗದೊಳ್ ಸುಭಟ ನರ್ತನವನು ಅಭಿನಯಿಸುವಂತೆ ತ್ರಿಭುವನಕ್ಕೆ ರಣರಂಗದೊಳ್ ಸುಭಟ ನರ್ತನವನಭಿನಯಿಸುವಂತೆ ಲಾಘವ ದೃಷ್ಟಿ ಮುಷ್ಟಿಗಳೊಳು ಉಭಯ ವೀರರ್ ಕತಿಯೊಳೆಚ್ಚಾಡಿದರು ಕರ್ಣನಂದನ ಸುಧನ್ವರಂದು. ಒಬ್ಬರ ಬಾಣವನ್ನು ಇನ್ನೊಬ್ಬರು ಕತ್ತರಿಸ್ತಾರೆ, ಒಬ್ಬರ ಬಾಣವನ್ನು ಇನ್ನೊಬ್ಬರು ನಭಕ್ಕೆ ಹಾರಿಸ್ತಾರೆ. ಈ ರೀತಿಯಲ್ಲಿ ಈರ್ವರಲ್ಲೂ ಕೂಡ ಸಮ ವಿಷಮ ಸೋಲು ಗೆಲುವುಗಳೇ ಉಂಟಾಗ್ತಾ ಇಲ್ಲ. ಇಬ್ಬರು ಕೂಡ ಸಮಬಲರು, ಇಬ್ಬರು ಕೂಡ ತುಂಬ ಕಲಾತ್ಮಕವಾಗಿ ಹೋರಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕವಿ ಹೇಳ್ತಾ ಇದ್ದಾನೆ. ಅವರು ಬಾಣವನ್ನು ತೆಗೆಯತಕ್ಕಂಥದ್ದು, ಅವರು ಬಾಣ ಬಿಡತಕ್ಕಂಥದ್ದು, ಅವರ ದೃಷ್ಟಿ, ಆ ಬಾಣವನ್ನು ಹಿಡಿಯತಕ್ಕಂತಹ ಮುಷ್ಟಿ, ಉಭಯ ವೀರರು ಎರಡರಲ್ಲೂ ಕೂಡ ಸಮ, ಇಬ್ಬರೂ ಕೂಡ ಸಮಬಲರಾಗಿ ಹೋರಾಡ್ತಾ ಇದ್ದಾರೆ. ಒಳ್ಳೆಯ ಕಲೆಯಿಂದ ಕೂಡಿರತಕ್ಕಂತಹ ಯುದ್ಧ ವಿದ್ಯೆಯನ್ನು ಮೂರು ಲೋಕಕ್ಕೂ ಕೂಡ ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಒತ್ತುವರಿಸುವರೆಚ್ಚು ಕಣೆಗಳಿಂ ಕತ್ತರಿಸಿ ಮೆತ್ತುವರು ಒಡಲೊಳಂಬನಂಬನು ಉರೆ ಕಿತ್ತು ಬಿಸುಡುವರು ಸೃಗ್ವಾರಿಯಂ ವಾರಿಯಿಂ ತೊಳೆದು ಒಡನೆ ಕವಳಗೊಂಡು ಮತ್ತೆ ಕೈಗೆಡದೆಚ್ಚು ಬೊಬ್ಬಿಡುವರು ಈ ತೆರದೊಳು ಇತ್ತಂಡದಗ್ಗಳಿಗೆ ಸಮಮಾಗೆ ಕತಿಯೊಳೊಂಬತ್ತು ನಾರಾಚದಿಂದ ಆ ಸುಧನ್ವಂ ಕರ್ಣತನಯನಂ ಘಾತಿಸಿದನು. ಒಬ್ಬರು ಇನ್ನೊಬ್ಬರ ಬಾಣವನ್ನು ಕತ್ತರಿಸ್ತಾರೆ. ಆ ಕತ್ತರಿಸಿಬಿಟ್ಟು ಮೇಲೆ ಮತ್ತೊಂದಷ್ಟು ಬಾಣವನ್ನು ಹೊಡೆದಾಗ ಅನ್ಯೋನ್ಯವಾಗಿ ಒಬ್ಬರ ಬಾಣ ಇನ್ನೊಬ್ಬರ ಮೈಯಲ್ಲಿ ನಾಡ್ತಾ ಇದೆ. ಆ ಬಾಣಗಳನ್ನು ಕೀಳ್ತಾರೆ, ಹೊರಗಡೆ ಬರ್ತಾ ಇರ್ತಕ್ಕಂಥ ರಕ್ತವನ್ನು ಅಲ್ಲೇ ಇರ್ತಕ್ಕಂಥ ನೀರಿನಲ್ಲಿ ತೊಳೆದುಕೊಳ್ತಾರೆ. ಆನಂತರ
ಕವಳವನ್ನು ಹಾಕಿಕೊಳ್ತಾರೆ, ಬಾಯಿಗೆ ತಾಂಬೂಲವನ್ನು ಹಾಕಿಕೊಂಡು ಜಗೆದು ಆ ಕ್ಷಣದಲ್ಲಿ ಮತ್ತೊಂದು ಬಾಣವನ್ನು ಬಿಡ್ತಾರೆ. ಇನ್ನೊಬ್ಬರ ಕೈಯಿಂದ ಬಾಣ ಹೊರಡೋಷ್ಟರಲ್ಲಿ ಆ ಬಾಣವನ್ನು ಕತ್ತರಿಸ್ತಾರೆ, ಬೊಬ್ಬಿಡ್ತಾರೆ. ಸುಧನ್ವನ ಬಾಣವನ್ನು ಕತ್ತರಿಸಿದಾಗ ವೃಷಕೇತುವಿನ ಬಾಣವನ್ನು ಕತ್ತರಿಸಿದಾಗ ಸುಧನ್ವ, ಇಬ್ಬರು ಕೂಡ ಜೋರಾಗಿ ನಾದವನ್ನು ಮಾಡ್ತಾರೆ, ಸಿಟ್ಟಿನಿಂದ ಬಾಣವನ್ನು ಬಿಡ್ತಾರೆ. ಈ ರೀತಿಯಲ್ಲಿ ಎಲ್ಲರೂ ಆಶ್ಚರ್ಯಗೊಳ್ಳುವಂತೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆಗ 9 ಅತ್ಯಂತ ವೇಗವಾಗಿರ್ತಕ್ಕಂತಹ ಬಾಣಗಳಿಂದ ಸುಧನ್ವ ಕರ್ಣತನಯನಾಗಿರ್ತಕ್ಕಂಥ ವೃಷಕೇತುವನ್ನು ಘಾತಿಸಿದ್ದಾನೆ. ಅವನಿಗೆ ಮೈಯೆಲ್ಲ ಗಾಯವಾಗಿದೆ. ರಾಯ ಕೇಳು ಆಗ ಪೂರಾಯ ಗಾಯದೊಳ್ ಅಸ್ತ್ರತೋಯದಿಂದ ಅವಯವಂ ತೋಯಲಳವಳಿದು ರಾಧೇಯಜಂ ಬಗಳ ಬಾಧೇಯನಾಗಲ್ಕೆ ಅವನ ಸಾರಥಿ ರಥವ ತಿರುಗಿಸೇ ಜೇಯನೇರಿಸಿ ಬಿಲ್ಗಜೇಯ ಹರಿಸೂನು ಸಗಸಾಯತಿಕೆಯಿಂದ ನಿಜ ಸಾಯಕವನು ಉಗಿಯುತ ಅಡಹಾಯಿದಂ ಕರೆಕೊಳ್ ಸಹಾಯಿಗಳ ನೆನುತ ಕಡುಗಲಿ ಸುಧನ್ವನ ಸರಿಸಕೆ ಅವನು ಬಿಟ್ಟಿರತಕ್ಕಂಥ 9 ಬಾಣಗಳು ಕೂಡ ಅವನ ಮೈಯನ್ನೆಲ್ಲ ಛಿದ್ರ ವಿಚ್ಛಿದ್ರವನ್ನಾಗಿ ಮಾಡಿಬಿಟ್ಟಿದೆ. ಹೊರಗಡೆ ಬರ್ತಾ ಇರತಕ್ಕಂತಹ ಆ ಕೆಂಪಾಗಿರ್ತಕ್ಕಂತಹ ರಕ್ತದಿಂದಲೇ ಅವನ ಮೈಯೆಲ್ಲ ತೋಯಲು, ಮೈಯೆಲ್ಲ ನೆಂದೋದಾಗ ರಾಧೇಯಜಂ ಬಾಧೇಯನಾಗಲು. ಕವಿ ಅಲ್ಲೊಂದು ಯಮಕವನ್ನು ಹಾಕ್ತಾ ಇದ್ದಾನೆ. ರಾಧೆಯ ಮಗನಾಗಿರ್ತಕ್ಕಂತಹ ರಾಧೇಯಜಂ ಬಹಳ ಅಂತ ಮಾಡಿಬಿಟ್ಟ. ಯಾಕೆಂದರೆ ರಾಧೆಯ ಮಗ ಅಂತ ಮಾಡಿದ್ದಾನೆ. ಅಂದರೆ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು ಬಾಧೆಯನ್ನು ಹೊಂದಿದಾಗ ಸಾರಥಿ ನನ್ನ ಪ್ರಭುವಿಗೆ ಯುದ್ಧವನ್ನು ಮಾಡ್ತಕ್ಕಂತಹ ಸಾಮರ್ಥ್ಯವಿಲ್ಲ, ಬಸಬಳೆದು ಬಿಟ್ಟ ಅಂಥೇಳಿ ರಥವನ್ನು ತಿರುಗಿಸಿಬಿಟ್ಟ. ಆಗ ಅಜೇಯನಾಗಿರ್ತಕ್ಕಂತಹ ಪ್ರದ್ಯುಮ್ನ ಇದೆಲ್ಲ ನೋಡ್ತಾ ನಿಂತಿದ್ದಂತಹ ಪ್ರದ್ಯುಮ್ನ ಬಂದು ನಾನು ಯುದ್ಧವನ್ನು ಮಾಡ್ತೇನೆ ಈಗ ಅಂಥೇಳಿ ಬಿಲ್ಲನ್ನು ಹಿಡಿದು ಅವನ ಮುಂದೆ ಬಂದಿದ್ದಾನೆ. ಯಾರೂ ಬೇಡ ನನಗೆ ಸಹಾಯಿಗಳು, ನನಗೆ ಸಹಾಯಕ್ಕೆ ಯಾರೂ ಬೇಡ ಅಂಥೇಳಿ ಬಿಟ್ಟು ಅವನು ಬಂದು ಯುದ್ಧಕ್ಕೆ ನಿಂತುಕೊಂಡಿದ್ದಾನೆ. ಅರಿದನೊಚ್ಯುತನ ಸುತನೆಂಬುದಂ ಟೆಕ್ಕೆಯದ ಕುರುಪಿಂದ ನುಡಿದನವನು ಇಲ್ಲಿ ನಿನಗಬಲೆಯರ ಮರೆಯಿಲ್ಲ ನಿನ್ನಿಸುಗೆಗೆ ಅಳುಕುವರದಾರು ಎನುತ ಕಲಿಸುಧನ್ವಂ ಕಣೆಗಳ ಬಿರುವಳೆಗರೆಯಲು ಎಡೆಯೊಳರಿದು ಎಲವೋ ಸಂಗರದೊಳುರುವ ಜಯವದು ತನ್ನ ಭುಜದೊಳಿಗಳು ಸಂಗರದೊಳು ಉರುವ ಜಯವದು ತನ್ನ ಭುಜದೊಳಿಗಳು ಎನುತ ಕೆಂಗರಿಯ ಬಾಣಂಗಳಂ ಮುಸುಕಿದಂ ಪ್ರದ್ಯುಮ್ನನು ಅವನ ರಥದ ಎಂದೆಸೆಯೊಳು ಸುಧನ್ವನಿಗೆ ಗೊತ್ತಾಯಿತು ಬಂದಿರತಕ್ಕಂಥವನು ಅಚ್ಯುತನ ಸೂತ, ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ಪ್ರದ್ಯುಮ್ನ ಮನ್ಮಥನ ಅವತಾರ, ಮನ್ಮಥನೇ ಪ್ರದ್ಯುಮ್ನಾಗಿ ಹುಟ್ಟಿರತಕ್ಕಂಥವನು. ಹಾಗಾಗಿ ಹೇಳ್ತಾ ಇದ್ದಾನೆ, ಒಂದು ಹಾಸ್ಯವನ್ನು ಮಾಡ್ತಾ ಹೇಳ್ತಾ ಇದ್ದಾನೆ, ಏನಪ್ಪ ಮನ್ಮಥ, ನೀನು ಜಗತ್ತನ್ನು ಗೆಲ್ಲಬೇಕಾದ್ರೆ ಅಬಲೆಯರ ಮೂಲಕವಾಗಿ ಗೆಲ್ಲಬಹುದೇ ಹೊರತು ನೀನು ಬೇರೆ ರೀತಿಯಲ್ಲಿ ನಿನಗೆ ಸಾಮರ್ಥ್ಯವಿಲ್ಲ. ನೀನು ಕಾಮನಾಗಿ ಕಣ್ಣೋಟದಿಂದ ಜಗತ್ತನ್ನು ಗೆಲ್ಲಬಹುದು. ಇಲ್ಲಿರ್ತಕ್ಕಂಥವರು ಸಬಲರು, ಮಹಾಪರಾಕ್ರಮಿಗಳು, ಇವರ ಮುಂದೆ ನೀನು ಯಾವ ರೀತಿ ಯುದ್ಧವನ್ನು ಮಾಡ್ತೀಯಾ ಅಂತ ಹೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಪ್ರದ್ಯುಮ್ನಾಗಿರ್ತಕ್ಕಂಥ ನಾನು ಜಯವಧುವನ್ನು ನನ್ನ ಭುಜದಲ್ಲೇ ಇಟ್ಕೊಂಡಿದ್ದೇನೆ, ನಿನಗೇಕೆ ಚಿಂತೆ ಅಂಥೇಳಿ ಅವನ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾನೆ. ಅಸಮಸಾಯಕನೆಂದು ಬಣ್ಣಿಪರ್ನಿನ್ನನು ಇಂದ ಸಮಸಾಯಕ ನಾನೋ ನೀನೋ ಅಸಮಸಾಯಕನೆಂದು ಬಣ್ಣಿಪರ್ ನಿನ್ನನು ಇಂದ ಸಮಸಾಯಕ ನಾನೋ ನೀನೋ ನೋಡು ಎನುತ ಪೊಸಮಸೆಯ ವಿಶಿಖಂಗಳಂ ಸುರಿದಂ ಸುಧನ್ವನು ಆತನ ಕಣೆಗಳಂ
ಖಂಡಿಸಿ ವಸುಮತಿಗೆ ವೀರ ನೀನು ಅಸಮಸಾಯಕನಾದೊಡೆ ಉಸಿರೆನಗೆ ಸಮಸಾಯಕರದಾರ್ ತ್ರಿಲೋಕದೊಳ್ ಪುಸಿಯಬೇಡೆನುತ ಕೂರಂಬುಗಳ ನಂಬರಕ್ಕೆ ತುಂಬಿದಂ ಶಂಬರಾರಿ. ಏನಪ್ಪ ಮನ್ಮಥ, ನಿನ್ನನ್ನು ಅಸಮಸಾಯಕ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನು ಪಂಚಬಾಣ 5 ಅನ್ನತಕ್ಕಂಥದ್ದು ಅಸಮ ಸಂಖ್ಯೆ. ಅರವಿಂದ, ಅಶೋಕ, ನೀಲೋತ್ಪಲ ಅಂಥೇಳಿ ಅವನಲ್ಲಿ 5 ಬಾಣಗಳಿದೆ ಅಂತ ಹೇಳ್ತಾರೆ. ನೀನು ಅಸಮಸಾಯಕ ಅಂತ ಹೇಳ್ತಾರೆ. ಆದರೆ ಅಸಮಸಾಯಕ ಅಂದರೆ ಸಮಬಾಣವಲ್ಲದೆ ಇರೋವನು. ಅಸಮಸಾಯಕ ನೀನಾದರೆ ಸಮಸಾಯಕರಾರು ಅಂತ ತಮಾಷೆ ಏನು ಮಾಡ್ತಾ ಇದ್ದಾನೆ, ಹಾಸ್ಯವನ್ನು ಮಾಡ್ತಾ ಇದ್ದಾನೆ. ಗಗನವೆಲ್ಲ ವ್ಯಾಪಿಸುವಂತೆ ಮನ್ಮಥ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ಬರಿಯ ಪೂಗೋಲಿಸುಗೆಯಲ್ಲದೆ ಆಗವದೊಳಂಕಿರಿದು ಶರಸಂಧಾನ ಮುಂಟಲ ನಿನಗೆ ಎಂದು ಜರೆದು 8 ಬಾಣದಿಂದೆಚ್ಚಂ ಸುಧನ್ವನು ಆತನ ಕೋಲ್ಗಳಂ ಸೈರಿಸಿ ಬಿರು ಸರಳ ಸಾರದಿಂದ ಅವನ ಸರ್ವಾಂಗಮಂ ತುರುಗಿದಂ ಕವಚ ಸೀಸಕ ಬಾಹುರಕ್ಷೆಗಳು ಇರಿವಿನಂ ಕೆನ್ನೀರ್ಗಳೊರೆವಿನಂ ನೊಂದು ಮೈ ಮರೆವಿನಂ ಪ್ರದ್ಯುಮ್ನನು. ಏನಪ್ಪ ಪ್ರದ್ಯುಮ್ನ, ನೀನೇನೋ ಪಂಚಬಾಣ ಅಂತ ಹೇಳ್ತಾ ಇದ್ರು. ಲೋಕದಲ್ಲಿ ಜನರ ಮನಸ್ಸನ್ನು ಕೆಡಿಸೋದಕ್ಕೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಅಂಥೇಳಿ 5 ಹೂಬಾಣಗಳನ್ನು ಬಿಡ್ತೀಯಾ ಅಂತ ಹೇಳ್ತಾ ಇದ್ರು. ಪರವಾಗಿಲ್ಲ, ಯುದ್ಧದಲ್ಲೂ ಬಾಣ ಬಿಡೋದಕ್ಕೆ ಬರುತ್ತೆ ನಿನಗೆ ಅಂಥೇಳಿ ಜರೆದು 8 ಬಾಣದಿಂದ ಅವನ ಮೈ ಮೇಲೆ ಹೊಡೆದಿದ್ದಾನೆ. ಅವನ ಸೀಸಕ, ಕವಚ, ಬಾಹುರಕ್ಷೆಗಳು ಎಲ್ಲವೂ ಕೂಡ ಕಿತ್ತೋಗಿದೆ. ಜೊತೆಗೆ ಮೈಮರೆತು ಬಿಟ್ಟ ಒಂದು ಕ್ಷಣ ಆ ಬಾಣಗಳನ್ನು ಹೊಡೆದಾಗ ಮೈಮರೆತು ಬಿಟ್ಟ. ಆಗ ಹೇಳ್ತಾ ಇದ್ದಾನೆ, ಏನೋ ಕೃಷ್ಣನ ಮಗ ಅಂಥೇಳಿ ಇಷ್ಟೊತ್ತು ಕೂಡ ನಿನ್ನನ್ನು ಸೈರಿಸಿದ್ದೇನೆ. ಕೃಷ್ಣ ಸುತನೆಂದಿನ್ನೆಗಂ ಸೈರಿಸಿದೊಡೆ ನೀನುಷ್ಣಮುಳ್ಳವನಾದೆ. ಕೃಷ್ಣ ಸುತನೆಂದಿನ್ನೆಗಂ ಸೈರಿಸಿದೊಡೆ ನೀನುಷ್ಣಮುಳ್ಳವನಾದೆ. ತನ್ನ ಬಾಣಾವಳಿಯ ತೃಷ್ಣೆಗೆ ಅರುಣಾಂಬುವಂ ನಿನ್ನೊಡಲೊಳು ಊಡಿಸದೆ ಬಿಡುವೆನೆ ಮೇಣಸುವನು. ಉಷ್ಣಮಂ ಮಾಡಿಸದೆ ಮಾಂಡಪೆನೆ ಮೇಣಸುವನು. ಉಷ್ಣಮಂ ಮಾಡಿಸದೆ ಮಾಂಡಪೆನೆ ಸಾಕಿನ್ನು ಜಿಷ್ಣವಂ ಕರೆಸು ತೊಲಗೆನುತ ಒಂದು ಸರಳಿಂದ ವೃಷ್ಣಿಕುಲ ತಿಲಕನ ಕುಮಾರಕನ ಧನುವನು ತುಂಡಾಗಿ ಖಂಡಿಸಿದನು. ಏನೋ ನನ್ನ ಪ್ರಭುವಾಗಿರ್ತಕ್ಕಂತಹ ಕೃಷ್ಣನ ಮಗ ಅಂಥೇಳಿ ಇಷ್ಟೊತ್ತು ಕೂಡ ಸೈರಿಸಿದೆ. ಆದರೆ ನೀನೇ ಒಂಥರ ಬಿಸಿಯಾಗಿಬಿಟ್ಟೆ ನನಗೆ. ಇಷ್ಟೊತ್ತು ಯುದ್ಧವನ್ನು ಮಾಡ್ತಾ ಇದೆಯಾ ನನ್ನಲ್ಲಿ, ಇನ್ನು ನಿನ್ನನ್ನು ಬಿಡ್ತೇನೆಯೇ. ನನ್ನ ಬಾಣಾವಳಿಯ ತೃಷ್ಣೆಗೆ ನಿನ್ನ ಕೆಂಪಗಾಗಿರ್ತಕ್ಕಂತಹ ರಕ್ತವನ್ನು ಕುಡಿಸದೆ ಬಿಡೋದಿಲ್ಲ, ಅಥವಾ ನಿನ್ನ ಹಸುವನ್ನೇ ತುಂಬಿಸಿ ಬಿಡಬಹುದು ಅಂತ. ಹಾಗಾಗಿ ನಿನ್ನ ಹಸುವನ್ನೇ ತೆಗೆಯುವಷ್ಟರಲ್ಲೇ ಇನ್ನು ಹೊರಡು. ಆಯಿತು, ನಿನ್ನ ಜಿಷ್ಣುವನ್ನು ಕರೆಸು. ನನ್ನ ಪ್ರಭುವಾಗಿರ್ತಕ್ಕಂತಹ ಜಿಷ್ಣು, ಆ ಪರಮಾತ್ಮ ಹರಿಯನ್ನು ನೀನು ಕರೆಸು, ತೊಲಗು, ಸಾಕು ಅಂತ ಹೇಳಿಬಿಟ್ಟು ಒಂದು ಬಾಣವನ್ನು ಹೊಡೆದ. ಬಾಣವನ್ನು ಹೊಡೆದ ಕೂಡಲೇ ಆ ಬಾಣ 7 ತುಂಡಾಗಿ ಅವನ ಧನಸ್ಸನ್ನು ಕತ್ತರಿಸಿತು. ಅವನು ಯುದ್ಧಕ್ಕೆ ಅಸಮರ್ಥನಾಗಿ ಬಿಟ್ಟ ಪ್ರದ್ಯುಮ್ನ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ.
ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.